ಇತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಟೇಕಲ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ವೃತ್ತದಲ್ಲಿ ಶ್ರೀ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಸಮಾಜ ಸೇವಕರು ಜೆಡಿಎಸ್ ಮುಖಂಡರು ಆದ ಸಿಎಂಆರ್ ಶ್ರೀನಾಥರವರು ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಮುಖಂಡರಾದ ಮುಳಬಾಗಲು ವೆಂಕಟೇಶ್ ಗೌಡರು, ನಗರಸಭಾ ಹಿರಿಯ ಸದಸ್ಯರಾದ ಮುರಳೀಗೌಡ, ಜೆಡಿಎಸ್ ಮುಖಂಡರಾದ ಸುಧಾಕರ್, ಆಟೋ ಚಾಲಕರ ಸಂಘದ ಮುಖಂಡರಾದ ರಾಜಣ್ಣ, ಪ್ರಕಾಶ್, ಕೆ ಮುನ್ರಾಜು, ಬಾಬು, ಅಪ್ಪಯ್ಯಣ್ಣ, ಸುರೇಶ್, ಮಹೇಶ್, ಮುನಿರಾಜು, ನವೀನ್ ಕುಮಾರ್, ಸಿಎ, ಆನಂದ್, ಮಧು, ಮಂಜುನಾಥ್ ಜಿ, ಮಂಜುನಾಥ್ ಕೆ, ಗಣೇಶ್, ರಮೇಶ್, ರಾಜೇಶ್, ಅಶೋಕ್, ಕೃಷ್ಣಪ್ಪ, ಶ್ರೀಕಾಂತ್ ಮುಂತಾದವರು ಹಾಜರಿದ್ದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮ, ವಿಶೇಷವಾಗಿ ಹೂವು ಮತ್ತು ಕನ್ನಡದ ಬಾವುಟಗಳೊಂದಿಗೆ ಶೃಂಗಾರಗೊಳಿಸಿದ್ದ ಆಟೋಗಳನ್ನು ನೂರಾರು ಆಟೋ ಚಾಲಕರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕನ್ನಡದ ಘೋಷಣೆಗಳನ್ನು ಕೂಗಿದರು. ಇತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ.